ಹಾಯ್ ಹಲೋ ನಮಸ್ಕಾರ. ಮನೆಯ ಹೊಸ್ತಿಲಿಗೆ ಹೇಗೆ ಅರಿಶಿನ ಕುಂಕುಮ ಹಚ್ಚೋದು ಅಂತ ನೋಡಿ. ಮೊದಲಿಗೆ ಹೊಸ್ತಿಲಿಗೆ ಯಾಕೆ ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಹೇಳ್ತೀನಿ. ಅದರಲ್ಲಿ 2 ಕಾರಣಗಳಿವೆ. ಒಂದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣ ಅಂತ. ದೇವ್ರ ಮನೆಗೆ ಎಷ್ಟು ಪ್ರಾಮುಖ್ಯ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆನ ನಾವು ಮನೆಯ ಹೊಸ್ತಿಲಿಗೂ ಕೂಡ ಕೊಡಬೇಕಾಗುತ್ತೆ. ಯಾಕಂದರೆ ದೇವತೆಗಳು ಹೊಸ್ತಿಲಲ್ಲಿ ನೆಲೆಸಿರ್ತಾರೆ. ಹಾಗೆ ಮನೆಯೊಳಗೆ ಕೆಟ್ಟದು ಒಳ್ಳೆಯದು ಎಲ್ಲ ಪ್ರವೇಶ ಮಾಡಬೇಕು ಅಂತಂದ್ರೂ ಹೊಸ್ತಿಲನ ಮೂಲಕನೇ ಮಾಡಬೇಕಾಗಿರುತ್ತೆ. ಅದೇ ರೀತಿ ದೈವಶಕ್ತಿ ಹಾಗೂ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡೋದು ಮುಖ್ಯ ದ್ವಾರದಿಂದಲೇ ಆಗಿರುತ್ತದೆ. ಹಾಗಾಗಿ ಮನೆಯೊಳಗೆ ಮಂಗಳಕರ ವಿಷಯಗಳಾಗಿರಬಹುದು, ದೈವಶಕ್ತಿಗಳ ಆಕರ್ಷಣೆ ಹಾಗೂ ಮುಖ್ಯ ದ್ವಾರದಲ್ಲಿರುವ ದೇವತೆಗಳಿಗೆ ನಾವು ಗೌರವ ಕೊಟ್ಟು ಪೂಜಿಸುವುದರಿಂದ, ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಳೆ ಕಾಲದಲ್ಲೆಲ್ಲ ಒಂದು ವಿಷಯ ಹೇಳ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ. ಅದೇ ತರಹ ವೈಜ್ಞಾನಿಕ ಕಾರಣ ಅಂತಂದ್ರೂ ಅಷ್ಟೇ, ಅದಕ್ಕೊಂದು ಅರ್ಥ ಇರುತ್ತೆ. ಹೊಸ್ತಿಲಿಗೆ ಅರಿಶಿನ ಹಚ್ಚುವುದರ ಮೂಲಕ ನಮಗೆ ಏನೇನು ಲಾಭ ಆಗುತ್ತೆ ಅಂದರೆ, ಯಾವುದೇ ತರಹ ಕ್ರಿಮಿ ಕೀಟ ಹಾವು ಯಾವುದೂ ಪ್ರವೇಶ ಮಾಡಲ್ಲ. ಹಾಗೆಯೇ ಯಾವುದೇ ದುಷ್ಟ ಶಕ್ತಿಗಳು ಕೂಡ ಮನೆಯೊಳಗೆ ಪ್ರವೇಶ ಮಾಡದೇ ಇರಲಿ ಅಂತ ಹಚ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ರಂಗೋಲಿ ಎಲ್ಲ ಆದಮೇಲೆ ನಾನು ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ದೇವ್ರ ಮನೆಯಲ್ಲೂ ಪುಟ್ಟ ರಂಗೋಲಿ ಬಿಡಿಸಿ ದೇವ್ರ ಮನೆಗೆ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆ ಮುಗೀತು ಅಷ್ಟೇ. ಥ್ಯಾಂಕ್ ಯು ಆಲ್.